400 kg RDX ಜೊತೆ ಮುಂಬೈಗೆ ನುಗ್ತಿದ್ದಾರಂತೆ ಉಗ್ರರು. ಮುಂಬೈಗೆ ಬರ್ತಿದ್ದಾರಂತೆ 14 ಪಾಕಿಸ್ತಾನಿಯ ಉಗ್ರರು. ವಾಟ್ಸ್ಆಪ್ ಮೆಸೇಜ್ನಿಂದ ಅಲರ್ಟ್ ಆಗಿದ್ದಾರೆ ಈಗ ಮುಂಬೈನ ಪೊಲೀಸರು. ನಾನೂರು ಕೆಜಿ RDX ಜೊತೆ ಮುಂಬೈಗೆ ನುಗ್ಗಿದಾರಂತೆ ಉಗ್ರರು. ಮುಂಬೈಗೆ ಬಂದಿದ್ದಾರಂತೆ 14 ಪಾಕಿಸ್ತಾನದ ಉಗ್ರರು. ವಾಟ್ಸಪ್ ಮೆಸೇಜ್ನಿಂದ ಅಲರ್ಟ್ ಆಗಿದ್ದಾರೆ ಈಗ ಮುಂಬೈನ ಪೊಲೀಸರು. ವಿಚಾರ ಗೊತ್ತಾಗ್ತಿದ್ದಂತೆ ಗಣೇಶ ವಿಸರ್ಜನೆಯ ಹಿನ್ನೆಲೆಯಲ್ಲಿ ಮುಂಬೈನಲ್ಲಿ ಹೈ ಅಲರ್ಟ್ ಅನ್ನ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. 34 ವಾಹನಗಳಲ್ಲಿ ಬಾಂಬ್ ಇಟ್ಟಿರೋದಾಗಿ ವಾಟ್ಸಪ್ ಮೆಸೇಜ್ ಒಂದು ಲಭ್ಯವಾಗಿದೆ. ಮಾನವ ಆತ್ಮಾಹುತಿ ಬಾಂಬ್ ಬಳಕೆ ಮಾಡ್ತಿದ್ದಾರಂತೆ ಇವರು. ಹೊರದಾಗ ವಾರ್ನಿಂಗ್ ಮಾಡಿದ್ದಾರೆ. 1 ಕೋಟಿ ಜನರನ್ನ ಹತ್ಯೆ ಮಾಡುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ನಾಳೆ ಮುಂಬೈನಲ್ಲಿ ನಡೆಯಲಿದೆ ಸಾಮೂಹಿಕ ಗಣೇಶ ವಿಸರ್ಜನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಗುರಿಯಾಗಿಸೋದಾಗಿ ಲಷ್ಕರೆ ಜಿಹಾದಿ ಸಂಘಟನೆ ಬೆದರಿಕೆಯನ್ನ ಒಡ್ಡಿದೆ. ಬಂದು ಬಿಟ್ಟಿದ್ದಾರಂತೆ 14 ಪಾಕಿಸ್ತಾನದ ಉಗ್ರರು. ಒಳಗೆ ನುಣುಸುಳು ಬಿಟ್ಟಿದ್ದಾರಂತೆ. ಮಾನವ ಆತ್ಮಾಹುತಿ ಬಾಂಬ್ ಅನ್ನ ಬಳಕೆ ಮಾಡ್ತಿದ್ದಾರಂತೆ. 1 ಕೋಟಿ ಜನರನ್ನ ಹತ್ಯೆ ಮಾಡೋದಾಗಿ ಬೆದರಿಕೆಯನ್ನ ಒಡ್ಡಿದ್ದಾರೆ. 1 ಕೋಟಿ. ಅದರಲ್ಲೂ ಕೂಡ ಮುಂಬೈಯಲ್ಲಿ ಗಣೇಶ ವಿಸರ್ಜನೆ, ಗಣೇಶ ಹಬ್ಬ ಅಂತಂದ್ರೆ ಬಹಳಷ್ಟು ಅದ್ದೂರಿಯಾಗಿರುತ್ತೆ. ಜನಸಾಗರವೇ ನೆರೆದಿರುತ್ತೆ. ಸಾಮೂಹಿಕವಾಗಿ ಕಾರ್ಯಕ್ರಮ ನಡೆಯುತ್ತೆ. ಇಂಥ ಸಂದರ್ಭದಲ್ಲೇ ಮುಂಬೈಗೆ ನುಗ್ಗಿದಾರಂತೆ ಪಾಕಿಸ್ತಾನದ ಉಗ್ರರು. ಲಷ್ಕರೆ ಜಿಹಾದಿ ಸಂಘಟನೆ ಇಂಥದ್ದೊಂದು ಬೆದರಿಕೆಯನ್ನ ಒಡ್ಡಿರೋದು. ಟ್ರಾಫಿಕ್ ಪೊಲೀಸ್ ಕಂಟ್ರೋಲ್ ರೂಮ್ನ ವಾಟ್ಸ್ಆಪ್ ನಂಬರ್ಗೆ ಬಂದಿರುವಂತಹ ಸಂದೇಶ ಇದು. ಲಷ್ಕರೆ ಜಿಹಾದಿ ಎನ್ನುವಂತಹ ಹೊಸ ಸಂಘಟನೆಯ ಹೆಸರಿನಲ್ಲಿ ಬೆದರಿಕೆ ಒಡ್ಡಿದ್ದಾರೆ. ಗಣೇಶ ಚತುರ್ಥಿಯ ಬಳಿಕ 10 ದಿನಗಳ ಸಂಭ್ರಮಾಚರಣೆ ನಾಳೆಗೂ ಕೊನೆಯಾಗುತ್ತೆ. ನಾಳೆ ಕೊನೆಯ ದಿನ ಮುಂಬೈನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆಯ ಕಾರ್ಯಕ್ರಮ ನಡೆಯುತ್ತೆ. ಕೋಟ್ಯಾಂತರ ಜನರು ಸೇರುವಂತ ಕಾರ್ಯಕ್ರಮದ ಮೇಲೆ ಉಗ್ರ ದಾಳಿಯ ಬೆದರಿಕೆಯೊಡ್ಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂಬೈನಲ್ಲಿ STS ಹಾಗೂ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮುಂಬೈ ನಗರದಾದ್ಯಂತ ಡಾಗ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ಮಾಡ್ತಿದೆ. 34 ಕಾರುಗಳಲ್ಲಿ ಆತ್ಮಾಹುತಿಯ ಬಾಂಬ್ ಅನ್ನ ಇಟ್ಟು ಸ್ಫೋಟಿಸುವ ಬೆದರಿಕೆಯನ್ನ ಹಾಕಿರೋದು. 14 ಜನ ಉಗ್ರರು ಬಂದಿದ್ದಾರಂತೆ. ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಮುಂಬೈ ಉಗ್ರರು ಅಂತ ಮೊದಲಿಗೆ ನೆನಪಾಗುವಂಥದ್ದೇ 2008ರ ಮುಂಬೈ ಅಟ್ಯಾಕ್. ಈಗ ಗಣೇಶ ಹಬ್ಬದ ಸಂದರ್ಭದಲ್ಲಿ ಇಂಥದ್ದೊಂದು ಇಂಟೆಲ್ ಹೇಗೆ ಸಿಕ್ತು? ಈ ಬಗ್ಗೆ ಯಾವ ರೀತಿಯಾಗಿ ಹೈ ಅಲರ್ಟ್ ಆಗಿದೆ ಅಲ್ಲಿನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅಂತ? ಅಖಿಲೇಶ್, ಗಣೇಶ ಚತುರ್ಥಿ ಏನಿದೆ ಅದಾದ ನಂತರ 10 ದಿನಗಳ ಬಳಿಕ ಅನಂತ ಚತುರ್ದಶಿ ಅಂತ ಬರುತ್ತೆ. ಅದು ನಾಳೆ ಅಂದ್ರೆ ಶನಿವಾರ 6ನೇ ಸೆಪ್ಟೆಂಬರ್ ಇದೆ. ಜೊತೆಗೆ ಅನಂತ ಚತುರ್ದಶಿ ನಾಳೆ ಇರೋದ್ರ ಜೊತೆಗೆ ನಾಳೆ ವೀಕೆಂಡ್ ಬೇರೆ ಇದೆ. ಹೀಗಾಗಿ ಮುಂಬೈನಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಯಾರು ತಮ್ಮ ಮನೆಯಲ್ಲಿ ಗಣೇಶನ್ ಕೂಡಿಸಿರೋದು ಮತ್ತೆ ಸಾರ್ವಜನಿಕವಾಗಿ ಗಣೇಶ ಪ್ರತಿಷ್ಠಾಪನೆ ಮಾಡಿರ್ತಾರೆ ಪೆಂಡಾಲ್ಗಳಲ್ಲಿ, ಆ ಎಲ್ಲಾ ಗಣೇಶಗಳನ್ನ ಸಾಮೂಹಿಕವಾಗಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಮುಂಬೈಯಲ್ಲಿ ನಡೆಯುತ್ತೆ. ಇದು ಪ್ರತಿ ವರ್ಷ ನಡೆಯೋ ಪರಿಪಾಠ. ವಿನಾಯಕ ಚತುರ್ಥಿ ದಿನ ಏನ್ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ, 10 ದಿನಗಳ ಬಳಿಕ ಅಂದ್ರೆ ಅನಂತ ಚತುರ್ದಶಿ ದಿನ ಆ ಎಲ್ಲಾ ಗಣಪತಿಗಳನ್ನ ಸಾಮೂಹಿಕವಾಗಿ ವಿಸರ್ಜನೆ ಮಾಡಲಾಗುತ್ತೆ. ಬಾಲಿವುಡ್ ಇಂದ ಹಿಡಿದು ಹಾಲಿವುಡ್ ವರೆಗೂ ಎಲ್ಲಾ ಒಂದು ನಟ ನಟಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಗಣೇಶ ಚತುರ್ಥಿ ವಿಸರ್ಜನೆಯ ಒಂದು ಸಮಾರಂಭ ಏನಿದೆ
ಈ ಸಮಾರಂಭದಲ್ಲಿ ಕೋಟ್ಯಾಂತರ ಜನ ಸೇರುವಂತ ಸಾಧ್ಯತೆ ಇದೆ. ಅದರಲ್ಲೂ ನಾಳೆ ವೀಕೆಂಡ್ ಇರೋ ಕಾರಣಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂತ ಸಾಧ್ಯತೆ ಇದೆ. ಈ ಒಂದು ಕಾರ್ಯಕ್ರಮವನ್ನೇ ಗುರಿಯಾಗಿಸಿ ನಾವು ದಾಳಿ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಇದೇ ಮೊದಲ ಬಾರಿಗೆ ಒಂದು ಹೊಸ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಇ ಜಿಹಾದ್ ಅನ್ನೋ ಸಂಘಟನೆ, ಈ ಸಂಘಟನೆ ಹೆಸರು ಇದುವರೆಗೂ ಕೇಳ್ಪಟ್ಟಿರಲಿಲ್ಲ. ಈ ಸಂಘಟನೆಯ ಹೆಸರಲ್ಲಿ ಒಬ್ರು ಮುಂಬೈ ಪೊಲೀಸ್ನ ಟ್ರಾಫಿಕ್ ಪೊಲೀಸ್ನ ಒಂದು ವಾಟ್ಸ್ಆಪ್ ಕಂಟ್ರೋಲ್ ರೂಮ್ ನಂಬರ್ ಏನಿದೆ ಆ ನಂಬರ್ಗೆ ವಾಟ್ಸ್ಆಪ್ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತೆ ಈ ಸಂದೇಶ ಎಷ್ಟು ಮಟ್ಟಿಗೆ ನಂಬೇಕು ಬಿಡಬೇಕು ಅಂತ ಗೊತ್ತಿಲ್ಲ. ಆದರೆ ಏನಾಗುತ್ತೆ ಅಂದ್ರೆ ಈ ರೀತಿಯ ಬೆದರಿಕೆ ಕರೆಗಳು ಬಂದಾಗ, ಯಾವುದೇ ಬಾಂಬ್ ಬೆದರಿಕೆ ಕರೆ ಬಂದಾಗ ಪೊಲೀಸ್ನವರು ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡು ಪರಿಶೀಲನೆ ನಡೆಸಬೇಕಾಗುತ್ತೆ. ಒಂದು ವೇಳೆ ಇದು ಹುಸಿ ಬಾಂಬ್ ಅಲ್ಲ, ನಿಜವಾದ ಬೆದರಿಕೆ ಆಗಿತ್ತು ಏನಾದ್ರೂ ಅನಾಹುತ ಆದ್ರೆ ಆಗ ಭಾರಿ ದೊಡ್ಡ ಅನಾಹುತ ಆಗುತ್ತೆ. ಈ ನೆಲೆಯಲ್ಲಿ ಒಂದು ಮುಂಬೈ ನಗರಾದ್ಯಂತ ಶ್ವಾನಪಡೆ ಇರ್ಬೋದು, ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು ಪರಿಶೀಲನೆ ನಡೆಸ್ತಾ ಇದ್ದಾವೆ. ಮತ್ತೆ ಆ ಒಂದು ಮೆಸೇಜ್ ನಲ್ಲಿ ಇರೋ ಪ್ರಕಾರ 34 ಕಾರುಗಳಲ್ಲಿ ಎಲ್ಲಾ ಕಾರುಗಳನ್ನು ಕೂಡ ಆಯಕಟ್ಟಿನ ಸ್ಥಳಗಳಲ್ಲಿ ಜನ ನಿಬಿಡೋ ಪ್ರದೇಶಗಳಲ್ಲಿ ಇಟ್ಟು ಅದನ್ನ ಸ್ಫೋಟಿಸ್ತೀವಿ ಅನ್ನೋ ಬೆದರಿಕೆ ಬಂದಿರೋದು. ಜೊತೆಗೆ RDX 400 kg RDX ನ ಮುಂಬೈಗೆ ತಂದಿದೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮೆಸೇಜ್ ಬಂದಿರೋದು. ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಸದ್ಯದ ಮಟ್ಟಿಗೆ ಗೊತ್ತಾಗಿಲ್ಲ. ಆದ್ರೆ ಮುಂಬೈ ನಗರದಾದ್ಯಂತ ಈಗ ಹೈ ಅಲರ್ಟ್ ಘೋಷಣೆ ಆಗಿದೆ, ಸಮಗ್ರವಾಗಿ ಪರಿಶೀಲನೆ ನಡೀತಾ ಇದೆ. ನಾಳೆಯ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕ ಎದುರಾಗದಲ್ಲೇ ಇರಲಿ, ವಿಘ್ನ ವಿನಾಯಕ ಯಾವುದೇ ವಿಘ್ನವನ್ನ ಸಾರದೇ ಇರಲಿ ಅಂತ ಹೇಳ್ಬಿಟ್ಟು ಜನ ಕೂಡ ಆಶಿಸ್ತಾ ಇದ್ದಾರೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ.